ಉತ್ತಮ ಪ್ರಶ್ನೆ. ನಿಜವಾದ ಋಷಿ ಜನಹಿತಕ್ಕಾಗಿ ವೈಜ್ಞಾನಿಕ ಶಾಸ್ತ್ರಗಳನ್ನು ರಚಿಸುತ್ತಿದ್ದರು ಅಥವಾ ಸಮಾಜದ ಹಿತವಾದ ಏನೆಲ್ಲ ಒಳ್ಳೆಯದನ್ನು ಮಾಡುತ್ತಾರೋ, ಸತ್ಯದರ್ಶನ ಮಾಡಿಕೊಂಡಿರುತ್ತಾರೋ ಅಂಥವರನ್ನು, ಮನುಕುಲದ ಹಿತ ಬಯಸುವವರನ್ನು ಋಷಿ ಎಂದು ಕರೆಯುತ್ತಾರೆ. ನಾನು ನೀವು ಓದಿರುವ, ಕೇಳಿರುವ, ತಪಸ್ಸು ಮಾಡುವ, ಗಡ್ಡ ಬಿಟ್ಟು ಧ್ಯಾನ ಮಾಡುವಂಥವರು, ವರ ಶಾಪ ಕೊಡುವಂಥವರು ನಮ್ಮ ಕಣ್ಣ ಮುಂದೆ ಬರುತ್ತಾರೆ. ವರ ಶಾಪ ಕೊಡುವುದು ನಿಜ, ಪುರಾಣದಲ್ಲಿ ಇರುವುದೂ ನಿಜ. ಆದರೆ ಋಷಿಗಳಾದವರು ಸಮಾಜಕ್ಕಾಗಿ ದುಡಿಯುತ್ತಾರೆ. ತಪಸ್ವಿಗಳಾದವರು ಸಮಾಜವನ್ನು ತ್ಯಜಿಸಿ ಧ್ಯಾನ ಮಾಡುತ್ತಾರೆ. ಹಾಗಾಗಿ ಅವರಲ್ಲಿ ಶಕ್ತಿ ಹೆಚ್ಚಿರುತ್ತದೆ. ಅವರ ವಿರುದ್ಧ ಹೋಗುವಾಗ ಆ ಶಕ್ತಿಯ ಪರಿಣಾಮ ತೀವ್ರವಾಗಿರುತ್ತದೆ. ಆದ್ದರಿಂದಲೇ ವರ ಶಾಪಗಳ ಪರಿಣಾಮಗಳನ್ನು ನಾವು ಕೇಳಿರುವುದು ಅಥವಾ ನೋಡಿರುವುದು ಅಥವಾ ಅನುಭವಿಸಿರುವುದು. ಹೀಗೆ ಮಾಡುವುದನ್ನು ತಪಸ್ವಿಗಳು ಎಂದು ಕರೆಯುತ್ತಾರೆ. ಜನಹಿತಕ್ಕಾಗಿ ಧ್ಯಾನದಲ್ಲಿ ತೊಡಗಿ ವೈಜ್ಞಾನಿಕ ಶಾಸ್ತ್ರಗಳನ್ನು ರಚಿಸುವವರನ್ನು ಋಷಿಗಳು ಎಂದು ಕರೆಯುತ್ತಾರೆ. ಗುರುಗಳೇ, ಸಮ ಮತ್ತು ಪ್ರತಿಸಮ ಕ್ರಿಯೆ ಎಂದರೇನು? ಉತ್ತಮ ಪ್ರಶ್ನೆ. ಭಾಸ್ಕರಾಚಾರ್ಯರು ನೀಡಿದ ಗ್ರಾವಿಟಿ ಎನ್ನುವುದು ಜಗತ್ತಿಗೆ ಕೊಟ್ಟ ಅತ್ಯುತ್ತಮ ಕೊಡುಗೆಯಾಗಿದೆ. ಅವನು ಜಗತ್ತಿಗೆ ಗುರುತ್ವಾಕರ್ಷಣೆ ನಿರೂಪಿಸಿದ. ಇಲ್ಲಿ ಯಾವ ವಿಷಯಕ್ಕೆ ಸಮ ಮತ್ತು ವಿರುದ್ಧವಾದ ಪ್ರಯತ್ನವಿರುವುದು. ಒಳ್ಳೆಯ ಪ್ರಯತ್ನಕ್ಕೆ ಒಳ್ಳೆಯ ಫಲ, ಕೆಟ್ಟ ಪ್ರಯತ್ನಕ್ಕೆ ಕೆಟ್ಟ ಫಲ. ಉದಾಹರಣೆಗೆ, ಯಾವುದೇ ಕೆಟ್ಟ ಕೆಲಸವನ್ನು ಮಾಡಲು ಹೊರಡಿ, ಅದಕ್ಕೆ ಪ್ರತಿಯಾಗಿ ಮತ್ತೊಂದೆಡೆ ಅದೇ ಕೆಲಸದಲ್ಲಿ ಒಳ್ಳೆಯ ಕೆಲಸ ನಡೆಯುತ್ತದೆ. ಇವೆಲ್ಲವೂ ಸೃಷ್ಟಿ ರಹಸ್ಯಗಳು. ವೈಜ್ಞಾನಿಕವಾಗಿ ಇದನ್ನು ಫಿಸಿಕ್ಸ್ನಲ್ಲಿ ಹೇಳಬಹುದು. ಗುರುಗಳೇ, ಜಗತ್ತಿನ ನಿಯಮಗಳ ಬಗ್ಗೆ ಹೇಳಿದ್ದೀರಿ, ಯಾವುವು? ಉತ್ತಮ ಪ್ರಶ್ನೆ. ಒಂದನೇ ಜಗತ್ತಿನ ನಿಯಮ ವಂಶಾಭಿವೃದ್ಧಿ. ಇದು ಪ್ರಕೃತಿ ನಿಯಮ. ಯಾವುದೇ ಸೃಷ್ಟಿಯಲ್ಲಿ ವಂಶಾಭಿವೃದ್ಧಿ ಅತಿ ಮುಖ್ಯವಾದುದು. ಎರಡನೇ ನಿಯಮ, ಇಲ್ಲಿ ದುಡಿದೇ ತಿನ್ನಬೇಕು. ಹಾಗಾಗಿ ಸಮಾಜ ಸೋಮಾರಿಯನ್ನು ತಿರಸ್ಕರಿಸುತ್ತದೆ. ಮೂರನೇ ನಿಯಮ ಪರಸ್ಪರ ಅವಲಂಬನೆ, ಪರಸ್ಪರ ಸಹಕಾರ ಅಗತ್ಯ. ನಾಲ್ಕನೇ ನಿಯಮ ಬಲಶಾಲಿಯಾಗಿದ್ದು ಬದುಕಿ ಉಳಿಯುತ್ತದೆ. ಐದನೇ ನಿಯಮ, ಇಲ್ಲಿ ಸ್ಪರ್ಧೆ ಅನಿವಾರ್ಯ, ಏಕೆಂದರೆ ಸೃಷ್ಟಿ ಕಾಲಕ್ಕೆ ತಕ್ಕಂತೆ ಮುಂದುವರಿಯಬೇಕು. ಆರನೇ ನಿಯಮ ಒಂದು ತಿನ್ನುವವು ಅಥವಾ ಕೊಂದು ತಿನ್ನುವವು. ಇದು ಭೂಮಿಯ ನ್ಯಾಯ. ಈ ಮೇಲಿನ ಎಲ್ಲ ನಿಯಮಗಳು ಜಗತ್ತಿನ ಪ್ರಕೃತಿಯ ನಿಯಮಗಳು. ಇಲ್ಲಿರುವ ಎಲ್ಲ ನಿಯಮಗಳನ್ನು ನಮಗೆ ತಿಳಿದೋ ತಿಳಿಯದೆಯೋ ನಾವು ಪಾಲಿಸಲೇಬೇಕಾಗುತ್ತದೆ. ಮೂಲತಃ ಮಾನವರು ಸಸ್ಯಾಹಾರಿ ಅಥವಾ ಮಾಂಸಾಹಾರಿ, ಇದೇ ಅಲ್ಲವೇ?